ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಆದಿಕಾಂಡ 32ನೇ ಅಧ್ಯಾಯ 26ನೇ ವಚನ. ಆದಿಕಾಂಡ 32:26 ದೇವರ ವಾಕ್ಯ ಹೇಗೆ ಹೇಳ್ತದೆ? ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಈ ವಾಕ್ಯವನ್ನು ಗ್ರಹಿಸಿದ್ದಕ್ಕೆ ದೇವರು ತಾನೇ ನಮಗೆ ತನ್ನ ವಿಶೇಷವಾದ ಸಾಮರ್ಥ್ಯವನ್ನು ತನ್ನ ಆತ್ಮನ ಮೂಲಕ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಂದರ್ಭ ಯಾಕೋಬನು ಈಗ ತನ್ನ ಮಾವನ ಮನೆಯಿಂದ ತನ್ನ ಕುಟುಂಬ ಪರಿವಾರವನ್ನೆಲ್ಲ ತನಗಿರುವಂತಹ ಆಸ್ತಿ ಪಾಸ್ತಿಯನ್ನೆಲ್ಲ ಕರಕೊಂಡು ಈಗ ದೇವರು ಈತನಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ಹಿಂದಿರುಗುತ್ತಿದ್ದಾನೆ. ಅವನ ಅಣ್ಣನಾದ ಏಸಾವನು ಆತನನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡಿದ ಸಂದರ್ಭದಲ್ಲಿ ಓಡಿ ಹೋದವನು ಈಗ ಹಿಂದಿರುಗುತ್ತಿದ್ದಾನೆ. ಆತನು ಈಚೆಯಿಂದ ಪಲಾಯನ ಮಾಡುವಾಗ ಆತನ ಬಳಿ ಒಂದು ಕೋಲಿತ್ತು, ಆದರೆ ಈಗ ಆತನು ಹಿಂದಿರುಗಿ ಬರುವಾಗ ಅಲ್ಲಿ ಬರೆದದೆ ಆತನು 2 ಪಾಳೆಗಳಿಗೆ ಒಡೆಯನಾಗಿದ್ದ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ಆದರೆ ಅವನ ಅಣ್ಣನಾದ ಏಸಾವನು ಆತನನ್ನು ತಿರುಗಿ ಸಂಧಿಸುವಾಗ ಈತನ ಜೀವಕ್ಕೆ ಆತನು ಎಲ್ಲಿಯಾದರೂ ಕುತ್ತು ತರುತ್ತಾನೋ ಎಂಬುವಂಥ ಹೆದರಿಕೆ ಯಾಕೋಬನಲ್ಲಿದೆ. ತನ್ನ ಸಕಲ ಆಸ್ತಿಯನ್ನು ಆತನು ಎರಡು ಭಾಗವಾಗಿ ವಿಂಗಡಿಸ್ತಾನೆ ಮತ್ತು ಅವನಿಗಾಗಿ ಕಾಣಿಕೆಗಳನ್ನ ಆತನು ಏರ್ಪಡಿಸ್ತಾನೆ. ಆ 2 ಭಾಗಗಳನ್ನ ಪಾಳೆಗಳನ್ನ ಕಳಿಸಿದ ಮೇಲೆ ತಾನೊಬ್ಬಂಟಿಗನಾಗಿ ಆತನು ಈಗ ಅಲ್ಲಿ ಯಬ್ಬಕ್ ಹೊಳೆಯನ್ನು ದಾಟುವ ಒಂದು ಭಾಗದಲ್ಲಿ ಆತನು ನಿಂತು ಬಿಡ್ತಾನೆ. ಅಲ್ಲಿ ಆ ದಿನ ಸಂಜೆ ಆಗುವಾಗ, ರಾತ್ರಿ ಆಗುವಾಗ ಆತನ ಬಳಿ ಒಬ್ಬ ಪುರುಷನು ಬರ್ತಾನೆ. ಆತನೊಂದಿಗೆ ಈತನು ಹೋರಾಡಬೇಕಾದ ಒಂದು ಸಂದರ್ಭ ಏರ್ಪಡ್ತದೆ. ಸುದೀರ್ಘ ಕಾಲ ಆ ರಾತ್ರಿ ಹೋರಾಟ ಏರ್ಪಡ್ತದೆ. ಯಾಕೋಬನು ಸೆಣಸಾಡ್ತಾನೆ. ಆದರೆ ಬೆಳಗಾಗುವಾಗ ಆ ಪುರುಷನು ಅವನನ್ನ ಬಿಟ್ಟು ಹೋಗುವುದಕ್ಕಾಗಿ ಪ್ರಯತ್ನಿಸಿ ನನ್ನನ್ನು ಬಿಡು ಎಂಬುದಾಗಿ ಹೇಳುವಾಗ ಯಾಕೋಬನು ಬಹಳ ಸಮಯ ಪ್ರಜ್ಞೆಯುಳ್ಳವನಾಗಿ ಬಹಳ ಗಂಭೀರವಾದ ಒಂದು ಬೇಡಿಕೆಯನ್ನು ಮುಂದೆ ಇಡ್ತಾನೆ. ಅಲ್ಲಿ ಬರ್ದದೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ. ಪ್ರಿಯರೇ, ಯಾಕೋಬನ ಪ್ರಾರ್ಥನೆಗಳು ಬಹಳ ಸ್ವಾರಸ್ಯ, ವಿಶೇಷವಾಗಿ. ಕಾರಣ, ದೇವರು ಅವನಿಗೆ ಯಾವ ವಾಗ್ದಾನವನ್ನು ಕೊಟ್ಟಿರುತ್ತಾನೋ ಆ ವಾಗ್ದಾನ ಸಿಕ್ಕಿದ ಮೇಲೆ ಆತನು ಸುಮ್ಮನಾಗದೆ ಆ ವಾಗ್ದಾನವನ್ನು ಹಿಡಿದು ಪ್ರಾರ್ಥಿಸ್ತಾನೆ. ಹೀಗೆ ಅನೇಕ ವಾಗ್ದಾನಗಳಿಗೆ ಈತನು ಪ್ರಾರ್ಥಿಸಿದ ಸಂಗತಿಗಳನ್ನು ನಾವು ವಾಕ್ಯದಲ್ಲಿ ಅನೇಕ ಸರ್ತಿ ಓದಬಹುದು. ಒಂದು ವೇಳೆ 28:16 ದೇವರು ಆತನಿಗೆ ಬರತಕ್ಕ ಆಶೀರ್ವಾದಗಳನ್ನೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ, ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆಶೀರ್ವಾದ ಆಗ್ತದೆ ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ಇವನು ಸುಮ್ಮನಾಗುವುದಿಲ್ಲ, ಈ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತಾನೆ. ಈ ಸಂದರ್ಭದಲ್ಲಿ ಅವನು ಪ್ರಾರ್ಥಿಸಿದ ಭಾಗವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಲ್ಲಿ ಈತನು ಪ್ರಾರ್ಥಿಸಿದ ವಿಧವನ್ನು ಗಮನಿಸಿದರೆ ಇದು ಈತನಿಗಾಗಿ ಮಾತ್ರ ಅಲ್ಲ, ಇವನ ಸಂತತಿಯವರೆಲ್ಲರ ಮೇಲೆ ಆಶೀರ್ವಾದ ನಿಲ್ಲಬೇಕೆನ್ನುವಂತಹ ಹೋರಾಟವೇ ಈ ಪ್ರಾರ್ಥನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀನು ನಿನ್ನ ಕುಟುಂಬ, ನಿನ್ನ ಸಂತತಿಗೆ ಆಶೀರ್ವಾದವಾಗಬೇಕಾದರೆ ದೇವರ ಸನ್ನಿಧಿಯಲ್ಲಿ ಯಾವ ರೀತಿ ಒಂದು ಹೋರಾಟದ ಪ್ರಾರ್ಥನೆಯಲ್ಲಿ ನಿಲ್ಲಬೇಕೆನ್ನುವುದಕ್ಕೆ ಇದು ನಮಗೆ ಒಂದು ಒಳ್ಳೆಯ ಉತ್ತೇಜನ ನೀಡುವಂಥ ವಾಕ್ಯಭಾಗವಾಗಿದೆ. ನಂತರದಲ್ಲಿ ನಾವು ಗಮನಿಸ್ತೇವೆ 29ನೇ ವಚನಕ್ಕೆ ಬರುವಾಗ, ಎಂದು ಹೇಳಿ ಅವನನ್ನು ಆಶೀರ್ವದಿಸಿದ ಎಂಬುದಾಗಿ ಬರೆದಿದೆ. ಇದರ ಜೊತೆಗೆ ಅವನಿಗೆ ಆತನು ಒಂದು ಹೆಸರು ಕೊಡ್ತಾನೆ. ನೀನು ದೇವರ ಸಂಗಡಲು ಮನುಷ್ಯ ಸಂಗಡಲು ಹೋರಾಡಿ ಗೆದ್ದವನಾದದ್ರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂಬಂತ ಬಿರುದನ್ನು ಕೊಡ್ತಾನೆ. ಆಶೀರ್ವದಿಸಿದ ಈ ಬಿರುದನ್ನು ಕೊಟ್ಟ. ಆದರೂ ಇದೆರಡು ಪರಿಪೂರ್ಣತೆಗೆ ಬಂದದ್ದು ಯಾವಾಗ ಎಂಬುದಾಗಿ ಹೇಳಿದರೆ, ಈಗ 32ರ ಘಟನೆಯನ್ನು ನಾವು 35ನೇ ಅಧ್ಯಾಯದ 9ನೇ ವಚನಕ್ಕೆ ಬರುವಾಗ ದೇವರೀಗ 9ನೇ ವಚನದಲ್ಲಿ ಇದರ ಪರಿಪೂರ್ಣತೆಯನ್ನು ಮಾತನಾಡ್ತಾನೆ. ಅಲ್ಲಿ ಓದೋಣ. ಆದಿಕಾಂಡ 35:9 ಯಾಕೋಬನು ಪದ್ದನ್ ಅರಾಮಿನಿಂದ ಬಂದಾಗ ದೇವರು ತಿರುಗಿ ಅವನಿಗೆ ದರ್ಶನ ಕೊಟ್ಟು ಅವನನ್ನು ಆಶೀರ್ವದಿಸಿದನು. ದೇವರವನಿಗೆ, ನಿನ್ನ ಹೆಸರು ಯಾಕೋಬನಲ್ಲವೇ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳದೆ ಇಸ್ರಾಯೇಲನೆನಿಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. 32ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂದರ್ಭ ಇಲ್ಲಿ ಅದು ಪರಿಪೂರ್ಣವಾಗಲಿಲ್ಲ, ಅದು ಪರಿಪೂರ್ಣವಾದದ್ದು ಅಲ್ಲಿ. ಹಾಗಾದರೆ ಯಾಕೋಬನು ಯಾವುದಕ್ಕಾಗಿ ಪ್ರಯಾಸಪಟ್ಟ? ಅವನಿಗಾಗಿ ಮಾತ್ರವಲ್ಲ, ಅವನ ಮುಂದಿನ ಪೀಳಿಗೆ, ಸಾವಿರಾರು ತಲೆಮಾರುಗಳಿಗೆ ಆಶೀರ್ವಾದವಾಗುವಂಥ ಆಶೀರ್ವಾದವನ್ನು ದೇವರ ಮುಂದೆ ಹೋರಾಡಿ ಆತನು ಪಡಕೊಂಡ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಪ್ರಾರ್ಥನೆಗಳನ್ನು ಗಮನಿಸುವಾಗ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಭೂಲೋಕದ ಎಲ್ಲ ಮನುಷ್ಯರ ರಕ್ಷಣೆಗಾಗಿ ಆತನು ಹೋರಾಡಿದ ಪ್ರಾರ್ಥನೆ ನಮ್ಮ ಗಮನಕ್ಕೆ, ನಮ್ಮ ಹೃದಯಕ್ಕೆ ಗೋಚರವಾಗಲಿ. ಪೌಲನು, ಅಪೋಸ್ತಲರು ಹೋರಾಟದ ಪ್ರಾರ್ಥನೆ, ಪೌಲನೊಂದಿಗೆ ಎಫೆಫ್ರಾ ಎನ್ನುವಂಥ ಒಬ್ಬ ಪ್ರಾರ್ಥನವೀರನು ನರಳಿ ಹೋರಾಡಿ ಮಾಡಿದ ಪ್ರಾರ್ಥನೆ,
ಸಭೆಯ ಚರಿತ್ರೆಯಲ್ಲಿ ಅನೇಕ ದೇವಜನರು ಹಗಲು ರಾತ್ರಿ ವಿಶ್ರಮಿಸಿಕೊಳ್ಳದೆ ಪ್ರಾರ್ಥಿಸಿದ ಪ್ರಾರ್ಥನೆ ಇವುಗಳು ಈ ದಿನ ನಮಗೆ ಗೊತ್ತಾಗಲಿ. ಒಂದು ಆತ್ಮಕ್ಕಾಗಿ ಜಾನ್ ಹೈಡೆನ್ ಅಂತ ಒಬ್ಬ ದೇವರ ಸೇವಕರು ಇಡೀ ದಿನ ನರಳುತ್ತಿದ್ರಂತೆ. ಪ್ರೇರೆ, ಹಾಗಾದರೆ ಹೋರಾಡಿ ಸೈತಾನನ ವಶದಲ್ಲಿರುವಂಥ ಸಂಗತಿಗಳನ್ನ ದೇವರ ರಾಜ್ಯಕ್ಕೆ ತೆಗೆದುಕೊಳ್ಳಬೇಕಾದರೆ ಬಹಳ ಹೋರಾಟ, ಪರಿಶ್ರಮದ ಪ್ರಾರ್ಥನೆ ಇಂದಿಗೂ ಅವಶ್ಯ. ಇದನ್ನು ದೇವರು ಮೂಲಪಿತೃಗಳಿಂದ ನಮಗೆ ತೋರಿಸ್ತಾನೆ. ವಿಜ್ಞಾಪನೆ ಸೇವೆಗೆ ಕರೆಯಲ್ಪಟ್ಟ ಪ್ರಿಯ ದೇವ ಜನರೇ, ಒಂದು ಹಗುರವಾದ ಪ್ರಾರ್ಥನೆ ಜೀವಿತ, ಸರಳವಾದ ಪ್ರಾರ್ಥನೆ ಜೀವಿತ ಅಲ್ಲ, ಬಹಳ ಗಂಭೀರವಾದ, ದೇವರು ಬಯಸುವಷ್ಟು, ಪವಿತ್ರಾತ್ಮನು ನಮ್ಮೊಳಗೆ ನರಳುವುದಕ್ಕೆ ಬಯಸುವಷ್ಟು ನಮ್ಮನ್ನು ಬಿಟ್ಟುಕೊಟ್ಟು ಆತನೊಂದಿಗೆ ಈ ತೀವ್ರತರವಾದ ಪ್ರಾರ್ಥನೆ ಜೀವಿತಕ್ಕೆ ನಾವು ಬರುವುದಕ್ಕೆ ಕರ್ತನ ಆತ್ಮನ ಸಹಾಯವನ್ನು ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನೆ ಆಶೀರ್ವದಿಸುವ ದೇವರೇ, ನೀ ಆಶೀರ್ವದಿಸುತ್ತೇನೆಂಬುದಾಗಿ ವಾಗ್ದಾನ ಕೊಡುವ ದೇವರೇ, ಆಶೀರ್ವಾದವನ್ನು ಪಡ್ಕೊಳ್ಳತಕ್ಕವರು, ಆಶೀರ್ವಾದವನ್ನು ಸಂಗ್ರಹಿಸಿಕೊಳ್ಳತಕ್ಕವರು ಕರ್ತನ ಇದಕ್ಕಾಗಿ ಯಾವ ವಿಧದಲ್ಲಿ ಹೋರಾಡಬೇಕೆಂಬುದನ್ನು ನೀನು ತೋರ್ಪಡಿಸ್ತಿ. ಮೂಲಪಿತೃವಾದ ಯಾಕೋಬನು ಬಹು ಜವಾಬ್ದಾರಿಯೊಂದಿಗೆ ತನಗೆ ಮಾತ್ರವಲ್ಲ ತನ್ನ ನಂತರದ ಸಾವಿರಾರು ತಲೆಮಾರಿಗೆ ಕರ್ತನೆ ಆಶೀರ್ವಾದವನ್ನು ಕೂಡಿಸಿಕೊಂಡದನ್ನು ಕರ್ತನೆ ನಾವು ವಾಕ್ಯದಲ್ಲಿ ವಿಧ ವಿಧವಾಗಿಯೂ ಮತ್ತು ಚರಿತ್ರೆಯಲ್ಲೂ ಕಾಣುವ ಪರಿಯಲ್ಲಿ ಕರ್ತನೆ ನಾವಿದನ್ನು ಗ್ರಹಿಸಿದ್ದಕ್ಕೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸು. ಕರ್ತನೆ, ಇಲ್ಲಿ ಆತನಿಗೆ ಇಸ್ರಾಯೇಲ್ ಎಂಬ ಹೆಸರಾಗುವುದು ಮತ್ತು ಆಶೀರ್ವಾದ ಎಂಬುದಾಗಿ ನೀನು ಆಶೀರ್ವಾದ ಮಾಡಿದ 32ನೇ ವಚನದಲ್ಲಿ ಇದ್ದರೂ ಅದರ ಪರಿಪೂರ್ಣತೆಯನ್ನು ಕರ್ತನೆ ನೀನು 35ನೇ ಅಧ್ಯಾಯದ 9 ವಚನಗಳಲ್ಲಿ ನಮಗೆ ತೋರ್ಪಡಿಸ್ತಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ತಂದೆಯೇ, ಒಂದು ಆತ್ಮವನ್ನು ಸೈತಾನ ವಶದಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ಭಕ್ತರು ಪರಿಶ್ರಮಪಟ್ಟು ಪ್ರಾರ್ಥಿಸಿದ ಸಂಗತಿಗಳು ನಮ್ಮ ಕಣ್ಣು ಮುಂದೆ ನಿದರ್ಶನವಾಗಿರುವಲ್ಲಿ ಕರ್ತನೆ, ನಾವು ಯಾವುದಕ್ಕೆಲ್ಲ ಹೋರಾಡಿ ಪ್ರಾರ್ಥಿಸಬೇಕೆಂಬುದನ್ನು ನಿನ್ನ ಆತ್ಮನ ಮೂಲಕ ತೋರ್ಪಡಿಸಿಕೊಡು. ಪವಿತ್ರಾತ್ಮನು ನಮ್ಮೊಳಗೆ ನರಳುವಂತೆ ನಮ್ಮ ಶರೀರವನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಇಂಥ ನರಳಾಟದ ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆಯಲ್ಲಿ ಕ್ರಿಸ್ತನ ಸಭೆ ತಿರುಗಿ ತೀವ್ರವಾಗಿ ತನ್ನನ್ನು ತೊಡಗಿಸಿಕೊಳ್ಳಲಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವವರು ಇಂಥ ತೀವ್ರವಾದ ಪ್ರಾರ್ಥನೆ ಜೊತೆಗೆ ತಮ್ಮನ್ನು ಒಪ್ಪಿಸಿಕೊಳ್ಳಲಿ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.